ನಮಸ್ಕಾರ ಸ್ನೇಹಿತರೆ. 50 ಲಕ್ಷ ರೂಪಾಯಿ ಒಬ್ಬ ಸಾಮಾನ್ಯ ಮನುಷ್ಯನ ಇಡೀ ಜೀವನದ ಕನ್ಸು ಇದು. ಬಿಗ್ ಬಾಸ್ ಫಿನಾಲೆ ವೇದಿಕೆ ಮೇಲೆ ಆ ದೊಡ್ಡ ಚೆಕ್ ನೋಡಿದ ತಕ್ಷಣ ನಾವೆಲ್ಲ ಏನಂತೀವಿ, ಅಬ್ಬಾ ಇವರ ಲೈಫ್ ಸೆಟ್ಲ್ ಆಯ್ತು ಗುರು, ಇನ್ನೇನ್ ಬೇಕು ಅಂತ ಅಲ್ವಾ? ಆದ್ರೆ ನಿಮ್ಗೊಂದು ಶಾಕಿಂಗ್ ವಿಷಯ ಹೇಳ್ತೀನಿ ಕೇಳಿ. ವೇದಿಕೆ ಮೇಲೆ ಲೈಟ್ಸ್ ಇದೆ, ಕ್ಯಾಮ್ರಾ ಇದೆ, ಕೈಲಿ 50 ಲಕ್ಷದ ಚೆಕ್ ಕೂಡ ಇದೆ. ಆದ್ರೆ ಆ ಚೆಕ್ ವಿನ್ನರ್ ಜೇಬ್ಗೆ ಹೋಗಿ ಅವರು ಮನೆ ಬಾಗ್ಲು ತಲುಪೋವಷ್ಟ್ರಲ್ಲೇ ಅದರಲ್ಲಿರೋ ಬರೋಬ್ಬರಿ 15 ಲಕ್ಷ ರೂಪಾಯಿ ಮಂಗಮಾಯ ಆಗಿರುತ್ತೆ. ಎಸ್, ನೀವು ಕೇಳ್ತಿರೋದು ಸತ್ಯ. ಇದು ಮ್ಯಾಜಿಕ್ ಅಲ್ಲ, ಇದು ಗವರ್ಮೆಂಟ್ ಲಾಜಿಕ್. ಬಿಗ್ ಬಾಸ್ ಇರ್ಲಿ, ಕೋಟ್ಯಾಧಿಪತಿ ಇರ್ಲಿ ಅಥವಾ ಬೇರೆ ಯಾವುದೇ ರಿಯಾಲಿಟಿ ಶೋ ಇರ್ಲಿ, ಗೆಲ್ಲೋ ದುಡ್ಡಲ್ಲಿ ಸಿಂಹ ಪಾಲು ಟ್ಯಾಕ್ಸ್ ರೂಪದಲ್ಲಿ ಕಟ್ ಆಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರಿಗೆ ಸಿಕ್ಕ ಬಹುಮಾನವನ್ನೇ ಉದಾಹರಣೆಯಾಗಿಟ್ಕೊಂಡು ರಿಯಾಲಿಟಿ ಶೋಗಳ ಹಿಂದಿರೋ ಆ ಕರಾಳ ಟ್ಯಾಕ್ಸ್ ಸತ್ಯನ ಎಳೆಯಾಗಿ ಬಿಚ್ಚಿಡ್ತೀವಿ. ಬನ್ನಿ ಆ 50 ಲಕ್ಷದ ಅಸಲಿ ಲೆಕ್ಕಾಚಾರವನ್ನ ನೋಡೋಣ. ಗೆದ್ದೋನು ಸೋತ್ನ. ಸ್ನೇಹಿತರೆ, ಇದೇ ಭಾನುವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಮುಗಿತು. ನಿಮ್ಮೆಲ್ಲರ ನೆಚ್ಚಿನ ಹಳ್ಳಿ ಪ್ರತಿಭೆ ಗಿಲ್ಲಿ ನಟ ಅವರು ಕಪ್ ಗೆದ್ರು. ನಿಜಕ್ಕೂ ಅದು ಎಮೋಷನಲ್ ಕ್ಷಣ. ಇಷ್ಟು ದಿನ ಮನೆಯಲ್ಲಿ ಕಷ್ಟಪಟ್ಟು ಟಾಸ್ಕ್ ಮಾಡಿ ಜನಮೆಚ್ಚುಗೆ ಗಳಿಸಿ ಆ 50 ಲಕ್ಷ ಗೆಲ್ಲೋದು ಅಂದ್ರೆ ಸುಮ್ನೆನಾ? ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಇಡೀ ಕರ್ನಾಟಕನೇ ಖುಷಿ ಪಡ್ತಿದೆ. ನೀವು ಅನ್ಕೋತೀವಿ, ಪಾಪ ಬಡವ 50 ಲಕ್ಷ ಸಿಕ್ಕಿದೆ, ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾರೆ ಅಂತ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕಂಪ್ಲೀಟ್ 50 ಲಕ್ಷ ಗೆದ್ದವರ ಕೈಗೆ ಸಿಗಲ್ಲ. ಇಲ್ಲಿಗೆ ಸೈಲೆಂಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಂಟ್ರಿ ಕೊಡುತ್ತೆ. ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಸಿಸಿಟಿವಿ ಕ್ಯಾಮೆರಾ ಇರುತ್ತೆ. ಆದ್ರೆ ಮನೆಯಿಂದ ಹೊರಗೆ ಬಂದ ಮೇಲೆ ವಿನ್ನರ್ ಗಳಿಸೋ ಪ್ರತಿಯೊಂದು ರೂಪಾಯಿ ಮೇಲೂ ಇನ್ಕಮ್ ಟ್ಯಾಕ್ಸ್ ಅವರ ಹದ್ದಿನ ಕಣ್ಣಿರುತ್ತೆ. ಸಾಮಾನ್ಯವಾಗಿ ನಮಗೆ ಬರೋ ಸಂಬಳಕ್ಕೆ ಅಂದ್ರೆ ಸ್ಯಾಲ್ರಿಗೆ ಬೇರೆ ರೀತಿ ಟ್ಯಾಕ್ಸ್ ಇರುತ್ತೆ, ಬಿಸ್ನೆಸ್ ಮಾಡೋರ್ಗೆ ಬೇರೆ ರೀತಿ ಟ್ಯಾಕ್ಸ್ ಇರುತ್ತೆ. ಆದ್ರೆ ಇಂತಹ ಶೋಗಳಲ್ಲಿ ಗೆಲ್ಲೋ ಹಣಕ್ಕೆ ಸರ್ಕಾರ ಹಾಕೋ ಟ್ಯಾಕ್ಸ್ ರೇಟ್ ಕೇಳಿದ್ರೆ ಎಲ್ರೂ ಬೆಚ್ಚಿ ಬೀಳ್ತಾರೆ. ಅದ್ಯಾಕೆ ಸರ್ಕಾರ ಇವ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೆ? ಬನ್ನಿ ಕಾನೂನು ಏನ್ ಹೇಳುತ್ತೆ ನೋಡೋಣ. ಕಾನೂನಿನ ಕತ್ತರಿ ಸೆಕ್ಷನ್ 115BB. ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಕಾನೂನಿನಲ್ಲಿ ಒಂದು ಸ್ಪೆಷಲ್ ಪದ ಇದೆ, ಅದೇ ಕ್ಯಾಶುವಲ್ ಇನ್ಕಮ್. ಏನಿದು ಕ್ಯಾಶುವಲ್ ಇನ್ಕಮ್? ಈಗ ನೀವು ಆಫೀಸ್ಗೆ ಹೋಗಿ ದಿನಕ್ಕೆ 8 ಗಂಟೆ ಕೆಲಸ ಮಾಡಿ ಬೆವರ್ ಸುರಿಸಿ ತಗೊಳ್ಳೋ ಸಂಬಳ ಇರುತ್ತಲ್ಲ, ಇದು ನಾರ್ಮಲ್ ಇನ್ಕಮ್. ಆದ್ರೀಗ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಇರ್ರೆಗ್ಯುಲರ್ ಆಗಿ ಹಣ ಬರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲಾಟರಿ, ಪಜಲ್ ಗೇಮ್ಸ್, ಕುದುರೆ ರೇಸ್, ಬಿಗ್ ಬಾಸ್ ನಂತಹ ಟಿವಿ ಗೇಮ್ ಶೋಗಳು, ಇವುಗಳಿಂದ ಹಣ ಬಂದ್ರೆ ಇದನ್ನ ಕ್ಯಾಶುವಲ್ ಇನ್ಕಮ್ ಅಂತ ಹೇಳ್ತಾರೆ. ಇವುಗಳಿಗೆ ಬೇರೆಯದ್ದೇ ಟ್ಯಾಕ್ಸ್ ಹಾಕಲಾಗುತ್ತೆ. ಭಾರತದ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 115BB ಪ್ರಕಾರ ಇಂಥ ಕ್ಯಾಶುವಲ್ ಇನ್ಕಮ್ ಮೇಲೆ ಸರ್ಕಾರ ನೇರವಾಗಿ 30% ಫ್ಲಾಟ್ ಟ್ಯಾಕ್ಸ್ ವಿಧಿಸುತ್ತೆ. ನಾವು ಹೇಳ್ತಿರೋದು ಫ್ಲಾಟ್ ಟ್ಯಾಕ್ಸ್ ಬಗ್ಗೆ. ಅಂದ್ರೆ ನೀವು 10 ಲಕ್ಷ ವಿನ್ ಆಗಿ ಅಥವಾ 1 ಕೋಟಿ ಗೆದ್ಕೊಳ್ಳಿ, ನೇರವಾಗಿ 30% ಕಟ್. ಇಲ್ಲಿ ಯಾವುದೇ ಸ್ಲ್ಯಾಬ್ ಸಿಸ್ಟಮ್ ಇರೋದಿಲ್ಲ. ಸರಿ, 30% ಅಲ್ವಾ, ಕಟ್ಟಿದ್ರೆ ಆಯ್ತು ಅಂತ ನೀವು ಅಂದ್ಕೋಬಹುದು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲಿ ಇನ್ನೊಂದು ರೀತಿಯ ಟ್ಯಾಕ್ಸ್ ನ ಸಹ ಹಾಕಲಾಗುತ್ತೆ, ಅದೇ ಸೆಸ್, ಆರೋಗ್ಯ ಮತ್ತು ಶಿಕ್ಷಣ ಸೆಸ್ ಅಂತ. ಆ 30% ಟ್ಯಾಕ್ಸ್ ಮೇಲೆ ಮತ್ತೆ 4% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಫೈನಲ್ ಆಗಿ ಲೆಕ್ಕ ಹಾಕಿದ್ರೆ ಒಬ್ಬ ವಿನ್ನರ್ ತನ್ನ ಬಹುಮಾನದ ಮೊತ್ತದಲ್ಲಿ ಬರೋಬ್ಬರಿ 31.2% ಹಣವನ್ನ ಸರ್ಕಾರಕ್ಕೆ ಒಪ್ಪಿಸಲೇಬೇಕು. ಇದು ಹೇಗೆ ಲೆಕ್ಕ ಹಾಕ್ತಾರೆ? ಗಿಲ್ಲಿ ನಟ ಅವರ 50 ಲಕ್ಷಕ್ಕೆ ಇದು ಹೇಗೆ ಅಪ್ಲೈ ಆಗುತ್ತೆ? 50 ಲಕ್ಷದಲ್ಲಿ ಗಿಲ್ಲಿಗೆ ಸಿಗೋದೆಷ್ಟು? ಈಗ ಒಂದು ಸಣ್ಣ ಲೆಕ್ಕ ಹೇಳ್ತೀವಿ, ಸರಿಯಾಗಿ ಗಮನಿಸಿ. ಗಿಲ್ಲಿ ನಟ ಅವರು ಗೆದ್ದಿದ್ದು ಪೂರ್ತಿ 50 ಲಕ್ಷ ರೂಪಾಯಿ. ಮೊದಲನೇದು ಟ್ಯಾಕ್ಸ್. ಈ 50 ಲಕ್ಷದ ಮೇಲೆ 30% ಟ್ಯಾಕ್ಸ್ ಅಂದ್ರೆ ಎಷ್ಟಾಯ್ತು? 15 ಲಕ್ಷ ರೂಪಾಯಿ. ಇದು ನೇರವಾಗಿ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಹೋಗೋ ಹಣ. ಎರಡನೇದು ಸೆಸ್. ಈ 15 ಲಕ್ಷ ಟ್ಯಾಕ್ಸ್ ಜೊತೆಗೆ 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಬೀಳುತ್ತೆ. 4% ಅಂದ್ರೆ 60,000 ರೂಪಾಯಿ. ಈಗ ಟ್ಯಾಕ್ಸ್ ಮತ್ತು ಸೆಸ್ ಎರಡನ್ನೂ ಕೂಡಿಸಿ 15 ಲಕ್ಷ ಪ್ಲಸ್ 60,000 15,60,000 ರೂಪಾಯಿ. ನೋಡಿದ್ರಾ? ಗೆದ್ದಿದ್ದು 50 ಲಕ್ಷ, ಆದ್ರೆ ಸರ್ಕಾರಕ್ಕೆ ಹೋಗಿದ್ದು 15,60,000 ರೂಪಾಯಿ. ಇದು ಸಣ್ಣ ಮೊತ್ತ ಅಲ್ಲ ಸ್ನೇಹಿತರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸೈಟ್ ತಗೊಳ್ಳೋವಷ್ಟು ದುಡ್ಡು ಇದು. ಹಾಗಿದ್ರೆ ವಿನ್ನರ್ ಕೈಗೆ ಸಿಕ್ಕಿದ್ದೆಷ್ಟು? 50 ಲಕ್ಷದಲ್ಲಿ ಈ 15.6 ಲಕ್ಷ ಕಳೆದ್ರೆ ಉಳಿಯೋದು ಬರೀ 34,40,000 ಮಾತ್ರ. ಇಲ್ಲಿ ಇನ್ನೊಂದು ವಿಷಯ ಇದೆ. ಈ ಹಣವನ್ನ ವಿನ್ನರ್ ಮನೆಗೆ ಹೋದ್ಮೇಲೆ ಕಟ್ಟೋದಲ್ಲ. ಇದನ್ನ TDS ಅಂದ್ರೆ ಸೆಕ್ಷನ್ 194B ಅಡಿ ಆ ಚಾನೆಲ್ನವರೇ ಚೆಕ್ ಕೊಡೋ ಮುಂಚೆನೆ ಕಟ್ ಮಾಡ್ಕೋತಾರೆ.
ಅಂದ್ರೆ ಕೈಗೆ ಕೊಡೋ ಚೆಕ್ ಮೇಲೆ ಬರ್ದಿರೋದು 50 ಲಕ್ಷ ಆಗಿದ್ರು ಅಕೌಂಟ್ಗೆ ಬರೋದು ಮಾತ್ರ 30 ಲಕ್ಷ ಚಿಲ್ರೆ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ? ಈ ಲೆಕ್ಕ ನೋಡಿದ್ಮೇಲೆ ಸಹಜವಾಗಿ ನಿಮಗೊಂದು ಪ್ರಶ್ನೆ ಬರ್ಬೋದು. ಈ ನಿಯಮ ಶ್ರೀಮಂತರಿಗೆ ಸರಿ, ಆದ್ರೆ ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿ ನಟ ಅವರು ತುಂಬಾನೇ ಕಷ್ಟದಿಂದ ಬಂದವರು, ಅವರಿಗೆ ಬೇರೆ ಆದಾಯ ಇಲ್ಲ, ಅವರಿಗೆ ವಿನಾಯಿತಿ ಅಂದ್ರೆ ಎಕ್ಸೆಂಪ್ಷನ್ ಇಲ್ವಾ ಅಂತ. ಸಾಮಾನ್ಯವಾಗಿ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ನಮಗೆಲ್ಲ ವರ್ಷಕ್ಕೆ 12 ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಇರಲ್ಲ. ಆದ್ರೆ ರಿಯಾಲಿಟಿ ಶೋ ವಿಚಾರದಲ್ಲಿ ಈ ರೂಲ್ಸ್ ಅಪ್ಲೈ ಆಗಲ್ಲ. ಭಾರತದ ಕಾನೂನು ಹೇಳೋದು ಇಷ್ಟೇ, ನೀವು ₹1 ದುಡಿಯೋ ಬಡವರಾಗಿರಿ ಅಥವಾ ಕೋಟಿ ದುಡಿಯೋ ಶ್ರೀಮಂತರಾಗಿರಿ, ಲಾಟ್ರಿ ಅಥವಾ ಗೇಮ್ ಶೋನಲ್ಲಿ ಗೆದ್ರೆ ಎಲ್ರಿಗೂ ಒಂದೇ ರೂಲ್, ಫ್ಲಾಟ್ 30% ಕಟ್ ಆಗ್ಲೇಬೇಕು. ಅಲ್ಲಿ ನಿಮ್ಮ ಬಡತನವನ್ನ ಇನ್ಕಮ್ ಟ್ಯಾಕ್ಸ್ ಇಲಾಖೆ ನೋಡಲ್ಲ. ಅಷ್ಟೇ ಅಲ್ಲ, ಯಾರಾದ್ರೂ ಸ್ಪರ್ಧೆ ಕೇಳ್ಬೋದು, ನಾನು ಬಿಗ್ ಬಾಸ್ಗೆ ಹೋಗೋಕೆ ₹50,000 ಬಟ್ಟೆ ಮಾಡ್ಸಿದ್ದೆ, ಮೇಕಪ್ಗೆ ಖರ್ಚು ಮಾಡಿದೆ, ಅದನ್ನಾದ್ರೂ ಕಳೆಯೋಕ್ ಬಿಡಿ ಅಂತ ಕೇಳಿದ್ರೆ ಸೆಕ್ಷನ್ 58(4) ಪ್ರಕಾರ ಅದಕ್ಕೂ ಪರ್ಮಿಷನ್ ಇಲ್ಲ. ₹1 ಕೂಡ ಖರ್ಚು ಅಂತ ಕಳೆಯೋ ಹಾಗಿಲ್ಲ, ಪೂರ್ತಿ ಹಣಕ್ಕೆ ಟ್ಯಾಕ್ಸ್ ಬೀಳುತ್ತೆ. ಇದು ರಿಯಾಲಿಟಿ ಶೋಗಳ ಕಠಿಣ ವಾಸ್ತವ. ಆದ್ರೆ ಸ್ನೇಹಿತರೆ, ಇಲ್ಲೊಂದು ಸಣ್ಣ ಸಮಾಧಾನದ ವಿಷಯ ಕೂಡ ಇದೆ. ಸ್ಪರ್ಧಿಗಳಿಗೆ ಕೇವಲ 50 ಲಕ್ಷ ಮಾತ್ರ ಸಿಗಲ್ಲ, ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಪ್ರತಿ ವಾರಕ್ಕೂ ವಾರದ ಸಂಬಳ ಸಿಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಆ 50 ಲಕ್ಷ ಬಹುಮಾನಕ್ಕೆ ಯಾವುದೇ ರಿಯಾಯಿತಿ ಇಲ್ಲ, ಆದ್ರೆ ಈ ವಾರದ ಸಂಬಳ ಇದೆಯಲ್ಲ, ಇದನ್ನ ಇನ್ಕಮ್ ಟ್ಯಾಕ್ಸ್ ಅವರು ಪ್ರೊಫೆಷನಲ್ ಫೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಕೇವಲ 10% TDS ಕಟ್ ಆಗುತ್ತೆ. ಅಷ್ಟೇ ಅಲ್ಲ, ವಿನ್ನರ್ ತಾನು ಮಾಡಿಸಿದ ಕಾಸ್ಟ್ಯೂಮ್ ಖರ್ಚು, ಮೇಕಪ್ ಖರ್ಚು ಎಲ್ಲವನ್ನ ಈ ವಾರದ ಸಂಬಳದ ಲೆಕ್ಕದಲ್ಲಿ ಕಳೆದು ಉಳಿದ ಹಣಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಬಹುದು. ಕಾರು ಗೆದ್ರೆ ಕಿಸೆಗೆ ಕತ್ರಿ. ದುಡ್ಡು ಹೋಗ್ಲಿ ಬಿಡಿ ಸರ್, ವಿನ್ನರ್ಗೆ 15ರಿಂದ 20 ಲಕ್ಷ ಬೆಲೆ ಬಾಳೋ ಐಷಾರಾಮಿ ಕಾರ್ ಗಿಫ್ಟ್ ಕೊಡ್ತಾರಲ್ಲ, ಅಥವಾ ಎಲೆಕ್ಟ್ರಿಕ್ ಬೈಕ್ ಕೊಡ್ತಾರಲ್ಲ, ಅದು ಫ್ರೀ ಅಲ್ವಾ? ಅದನ್ನಂತೂ ಸರ್ಕಾರ ಕಿತ್ಕೊಳ್ಳಕ್ಕೆ ಆಗಲ್ಲ ಅಲ್ವಾ? ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಇದನ್ನ ವೈಟ್ ಎಲಿಫೆಂಟ್ ಅಥವಾ ಸಾಕಲಾಗದ ಆನೆ ಅಂತ ಕರೀತಾರೆ. ನೀವು ಒಂದು 15 ಲಕ್ಷದ ಕಾರ್ ಗೆದ್ರಿ ಅಂದ್ಕೊಳ್ಳಿ, ಆ ಕಾರಿನ ಮಾರುಕಟ್ಟೆ ಮೌಲ್ಯ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆಯೋ ಅದರ ಮೇಲೂ ಕೂಡ ಅದೇ 31.2% ಟ್ಯಾಕ್ಸ್ ಅನ್ವಯ ಆಗುತ್ತೆ. ಅಂದ್ರೆ ಲೆಕ್ಕ ಹಾಕಿ, 15 ಲಕ್ಷದ ಕಾರಿಗೆ ಸುಮಾರು ₹4,68,000 ಟ್ಯಾಕ್ಸ್ ಆಗುತ್ತೆ. ಈ ಹಣವನ್ನ ಯಾರ್ ಕಟ್ಬೇಕು? ಶೋ ನಡ್ಸೋರು ಕಟ್ಟಲ್ಲ. ಆ ವಿನ್ನರ್ ಅಂದ್ರೆ ಯಾರು ಕಾರು ಗೆದ್ದಿದಾರೋ ಅವರೇ ತಮ್ಮ ಸ್ವಂತ ಜೇಬ್ನಿಂದ ಈ 4.5 ಲಕ್ಷ ಹಣವನ್ನ ಸರ್ಕಾರಕ್ಕೆ ಅಥವಾ ಆಯೋಜಕರಿಗೆ ಕಟ್ಬೇಕು. ಹಣ ಕಟ್ಟಿದ ರಸೀದಿ ತೋರಿಸಿದ ಮೇಲೆನೆ ಕಾರಿನ ಕೀ ನಿಮ್ ಕೈಗೆ ಸಿಗೋದು. ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ಸ್ಪರ್ಧಿ ಹತ್ರ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿಯಾದ್ರೂ ಟ್ಯಾಕ್ಸ್ ಕಟ್ಟಿ ಆ ಕಾರನ್ನ ಮನೆಗ್ ತಗೊಂಡ್ ಹೋಗ್ಬೇಕು, ಇಲ್ಲ ಅಂದ್ರೆ ಕಾರು ಅಲ್ಲೇ ಇರುತ್ತೆ. ಸೊ ಸ್ನೇಹಿತರೆ, ಟಿವಿಲಿ ಆ ಗ್ಲಾಮರ್, ಆ ದೊಡ್ಡ ಚೆಕ್, ಆ ಮಿಂಚೋ ಕಾರು ನೋಡಿದ ತಕ್ಷಣ ಫುಲ್ ದುಡ್ಡು ಅವರದೇ ಅನ್ಕೋಬೇಡಿ. ಒಂದು ರಿಯಾಲಿಟಿ ಶೋ ಗೆಲ್ಲೋದು ಸ್ಪರ್ಧೆ ಇರ್ಬೋದು, ಆದ್ರೆ ಅಲ್ಲಿ ಯಾವುದೇ ಟಾಸ್ಕ್ ಮಾಡದೆ, 100 ದಿನ ಕಷ್ಟ ಪಡದೆ, ಬೆವರು ಸುರಿಸದೆ ರಿಯಲ್ ಜಾಕ್ ಪಾಟ್ ಹೊಡೆಯೋದು ಮಾತ್ರ ಸರ್ಕಾರ. ಸರ್ಕಾರ ಯಾಕಿಷ್ಟು ಕಠಿಣವಾದ ರೂಲ್ಸ್ ಮಾಡಿದೆ ಅಂದ್ರೆ ಜನರು ಕಷ್ಟಪಟ್ಟು ದುಡಿಬೇಕು, ಈ ಲಾಟ್ರಿ, ಜೂಜಾಟ, ಬೆಟ್ಟಿಂಗ್ ಕಡೆ ಆಕರ್ಷಿತರಾಗಬಾರ್ದು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಅದೇನೇ ಇರ್ಲಿ, ಗಿಲ್ಲಿ ನಟ ಅವರಿಗೆ ಸಿಕ್ಕಿರೋ ಆ 34 ಲಕ್ಷ ಕೂಡ ಸಣ್ಣ ಮೊತ್ತ ಅಲ್ಲ. ಅದು ಅವರ ಬದುಕನ್ನ ಬದಲಾಯಿಸ್ಲಿ ಅಂತ ನಾವೆಲ್ಲ ಹಾರೈಸೋಣ. ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನೂ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.